ಇವತ್ತು ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಎಲ್ಲ ಅಧಿಕಾರಿಗಳ ಜೊತೆ ನಾನು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಉತ್ತರ ಮತ್ತು ನಾರ್ತ್ ಮತ್ತು ಸೌತ್ ಎರಡು ಬಗ್ಗೆಗೂ ರಿವ್ಯೂ ಮಾಡಿದೆ. ಇವತ್ತು ನಾನು ಚೆಕ್ ಕೊಟ್ಟಿದ್ದೀನಿ, ಕೆಲವರಿಗೆ TDR ಕೊಟ್ಟಿದ್ದೀನಿ, ಕೆಲವರಿಗೆ ಸರ್ಟಿಫಿಕೇಟು ಕೊಟ್ಟಿದ್ದೀನಿ. ಕೆಲವರು 35% ಕಮರ್ಷಿಯಲ್ ತೆಗೆದುಕೊಂಡಿದ್ದಾರೆ, ಕೆಲವರು TDR ತೆಗೆದುಕೊಂಡಿದ್ದಾರೆ, ಕೆಲವರು ಚೆಕ್ ಕ್ಯಾಶ್ ಕೂಡ ತೆಗೆದುಕೊಂಡಿದ್ದಾರೆ. ರೆವಿನ್ಯೂ ಇದ್ದ ಕಡೆ ಪಂಚಾಯತ್ ಏರಿಯಾಗಳಲ್ಲಿ ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ ಅದು 3% ಕೊಟ್ಟಿದ್ದೀವಿ. ಬೇರೆ BBMP ವ್ಯಾಪ್ತಿಯಲ್ಲಿ 2% ಕೊಟ್ಟಿದ್ದೀವಿ ಗೈಡೆನ್ಸ್ ವ್ಯಾಲ್ಯೂ. ಸುಮಾರು 400ಕ್ಕೂ ಹೆಚ್ಚು ಜನ ಈಗಾಗಲೇ ಅವರ ಕನ್ಸೆಂಟನ್ನು ಕೊಟ್ಟಿದ್ದಾರೆ. ಕನ್ಸೆಂಟ್ ಕೊಟ್ಬಿಟ್ಟು ಈಗಾಗಲೇ ಹಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಾಳ ಜನ 35% ಕೂಡ ಪ್ರಿಫರ್ ಮಾಡ್ತಾ ಇದ್ದಾರೆ. ಇದು ಭಾಳ ಗಮನ ಹರಿಸ್ಬೇಕಾದ್ದು. ಸೊ ಅವರು ಕೆಲವರಿಗೆಲ್ಲ TDR ವಿಚಾರದಲ್ಲಿ ಗೊಂದಲ ಆಗ್ತದೆ ಅನ್ನೋದಿತ್ತು. BDA ವ್ಯಾಪ್ತಿಯಲ್ಲಿ ಯಾವ ಜಾಗ ಇದೆ ಅಲ್ಲಿ BDAನೇ ಅವ್ರಿಗೆ TDR ಇಶ್ಯೂ ಮಾಡೋಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. GBA ಅಂದರೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಎಲ್ಲಿ ಬರ್ತದೆ ಕಾರ್ಪೊರೇಷನ್ ಕೊಡ್ತಾರೆ. ಸೊ GBAನವರು BDAನವರು GBAಗೆ ಬರೀತಾರೆ, 10 ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ಅವರೇ ಲೆಕ್ಕ ಹಾಕ್ಬಿಟ್ಟು ಏನು ವ್ಯಾಲ್ಯೂ ಇದೆ, ಇವತ್ತು ಗೈಡೆನ್ಸ್ ವ್ಯಾಲ್ಯೂ ಇದೆ, ಆ ಪ್ರಕಾರ ಡಬಲ್ ಲೆಕ್ಕಾಚಾರ ಹಾಕ್ಬಿಟ್ಟು ಆ ಗೈಡೆನ್ಸ್ ವ್ಯಾಲ್ಯೂ ಲೆಕ್ಕ ಹಾಕಿ ಅವ್ರು ಕಳಿಸ್ಕೊಡ್ತಾರೆ. ಆ ಪ್ರಕಾರ ವಿತಿನ್ 10 ಡೇಸ್ ಕಾರ್ಪೊರೇಷನ್ ಅವ್ರು ಕೊಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ. ಇದು ಭಾಳ ಪ್ರಮುಖವಾದಂಥ ವಿಚಾರ.